ನಮಸ್ಕಾರ. ದುನಿಯಾ ದುಮ್ಮಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಟ ದುನಿಯಾ ವಿಜಯ್ ತನ್ನ ಮದುವೆಯ ವಿಚ್ಛೇದನಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರೆಸ್ ಮೀಟನ್ನು ನಡೆಸಿದ್ರು. ಆ ಪ್ರೆಸ್ ಮೀಟ್ನಲ್ಲಿ ಅವರು ಏನೇನು ಮಾಹಿತಿಯನ್ನು ಕೊಟ್ಟರು ಅದನ್ನೆಲ್ಲ ತಿಳ್ಕೊಳ್ಳೋಣ ದುನಿಯಾ ದುಮ್ಮಾನ ವಿಶೇಷ ಕಾರ್ಯಕ್ರಮದಲ್ಲಿ. ಪತ್ನಿಗೆ ವಿಚ್ಛೇದನ ನೀಡೋದು ಖಚಿತ ಅಂತ ನಟ ದುನಿಯಾ ವಿಜಯ್ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಜಯ್ ತಮ್ಮ ದುಮ್ಮಾನವನ್ನು ತೋಡ್ಕೊಂಡ್ರು, ಕೋಪವನ್ನು ಹೊರಹಾಕಿದ್ರು. ಹೆಂಡತಿಯಿಂದಾಗಿ ತಾನು ಮಾನಸಿಕವಾಗಿ ಒತ್ತಡಕ್ಕೊಳಗಾಗಿ ಮಾನಸಿಕ ತಜ್ಞರ ಬಳಿ ನೋವು ತೋಡಿಕೊಂಡಿದ್ದಾಗಿ ಹೇಳಿದರು. ಜೊತೆಗೆ ಪತ್ನಿಗೆ ಕೇಳಿದ ಹಲವಾರು ಪ್ರಶ್ನೆಗಳ ಸಿಡಿ ಬಿಡುಗಡೆ ಕೂಡ ಮಾಡಿದರು ಮತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಪತ್ನಿ ನಾಗರತ್ನ ಉತ್ತರಿಸುವಂತೆ ಆಗ್ರಹಿಸಿದರು. ತಮ್ಮ ಮೇಲೆ ಪ್ರೀತಿ ಇದ್ದಿದ್ರೆ ದೂರು ಕೊಡ್ತಾ ಇದ್ರಾ ಅಂತ ಪ್ರಶ್ನೆ ಮಾಡಿದ್ರು. ಜೊತೆಗೆ ನಾಗರತ್ನ ಕುಟುಂಬ ತಾವು ಮಾಡಿದ ಎಲ್ಲ ಸಹಾಯಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟು ಇದಕ್ಕೆ ಉತ್ತರ ನೀಡುವಂತೆ ಹೇಳಿದರು. ಮುಂದೆ ಯಾವುದೇ ವಾಹಿನಿಯಲ್ಲಿ ಹೋಗಿ ನಾನು ಕೂತಿನ ಚರ್ಚೆ ಮಾಡೋಕ್ಕೆ ಇಷ್ಟಪಡಲ್ಲ. ಇದು ನನ್ನ ವೈಯಕ್ತಿಕ ಬದುಕಿನ ಇದೇ ಲಾಸ್ಟ್ ಮೀಟ್ ಆಗಿರುತ್ತೆ. ಇನ್ನೆಲ್ಲವೂ ನ್ಯಾಯಾಲಯ ಕೊಡಲಿ, ತಮಗೆ ಯಾವ್ದು ನ್ಯಾಯ ಯಾವ್ದು ಅನ್ಯಾಯ ಅಂತ ತಾವು ಕೂಡ ಹೇಳ್ಬೋದು. ಎಲ್ಲೋ ಒಂದು ಕಡೆ ಖಂಡಿತವಾಗ್ಲೂ ನಾನು ಕಲೆಗೆ ಅನ್ಯಾಯ ಮಾಡಲಿಲ್ಲ, ಮಾಡಕ್ಕೆ ಹೋಗೋದಿಲ್ಲ, ಯಾವತ್ತೂ ನೆನೆಸ್ಕೊಂಡಿಲ್ಲ. ಅದನ್ನು ಬಿಟ್ಕೊಡಕ್ಕಾಗಲ್ಲ. ಯಾಕಂದ್ರೆ ಇವಾಗಿನ ಮಾನಸಿಕ ಸ್ಥಿತಿ, ಒತ್ತಡ ಬಹುಶಃ ತಮ್ಗೆ ಅರ್ಥ ಆಗಿರುತ್ತೆ. ಎಲ್ಲೂ ಡಾಕ್ಟರ್ ಮೇಲೆ ಭಾರ ಹಾಕ್ಬಿಟ್ಟಿದ್ದೀನಿ. ಸುಮ್ಮನೆ ಎಲ್ಲೋ ಒಂದು ಕಡೆ ಸಮತೋಲನ ಕಳ್ಕೊಂಡು ಮಾತಾಡೋದು ನನಗೆ ಇಷ್ಟ ಇಲ್ಲ. ಬೇರೆ ಇದ್ರೆ ಡಾಕ್ಟರ್ ಕೂಡ ಉತ್ತರ ಕೊಡ್ತಾರೆ. ಆಮೇಲೆ ಎಲ್ಲೂ ಲೀಗಲ್ ಆಗಿ ಹೋಗಿದ್ದೀನಿ. ಸೊ ಹಾಗಾಗಿ ನಾಗರತ್ನ ಅವರು ಕೂಡ ದಯವಿಟ್ಟು ಅದೇ ಥರ ಲೀಗಲ್ ಆಗಿ ಬರೋದೇ ಕರೆಕ್ಟ್ ಅಂತ ನನಗೆ ಅನಿಸ್ತಿದೆ. ಮಿಕ್ಕಿದ್ದು ತಾವೇನೋ ಕೇಳೋಗಿದ್ರೆ ಕೇಳಬಹುದು. ಎಲ್ಲದಕ್ಕೂ ಸಮಾಧಾನವಾಗಿ ಉತ್ತರಿಸ್ತೀನಿ. ನನಗನ್ಸುತ್ತೆ ಇಷ್ಟನ್ನು ತೋರಿಸಿದ ಮೇಲೆ ತಮ್ಮ ಕೇಳಬೇಕು ಅಂದ್ರೆ ಕೇಳಿದ್ದೀವಿ. ಯಾವತ್ತೂ ಸದಾ ನನ್ನ ಎಲ್ಲ ಇವತ್ತು ಹೇಳ್ತೀನಿ, ಎಲ್ಲ ತಪ್ಪುಗಳನ್ನು ಕೆಲವರು ಫೋನ್ ಮೂಲಕ ತಿಂದಿದ್ದೀರಾ, ಕೆಲವರು ಬೇರೆ ಬೇರೆ ಥರ ಹೇಳಿ ತಿಂದಿದ್ದೀರಾ. ಸೊ ಹಂಗಾಗಿ ಯಾವತ್ತೂ ನಾನು ನಿಮ್ಮ ಚಿರಋಣಿ ಆಗಿರ್ತೀನಿ. ಏನನ್ನ ಕೇಳಬೇಕು ಅನ್ನೋದು ಕೇಳಬಹುದು. ಇಲ್ಲ, ನಾನು ನನ್ನ ಖುಷಿ ವಿಷಯ ಅಂದ್ರೆ ರಜನಿಕಾಂತ UA ಸರ್ಟಿಫಿಕೇಟ್ ಸಿಕ್ಕಿದೆ ನನಗೆ. ಒಂದ್ ಕಡೆ ಖುಷಿ, ಯಾಕಂದ್ರೆ ಡಬಲ್ ಆಕ್ಟಿಂಗ್ ಮಾಡಿದ್ದೀನಿ. ಅದರಲ್ಲಿ ಒಂದು ಕ್ಲಬ್ ಪ್ಯಾಲೆಟ್ ತುಂಬಾ ಕಷ್ಟವಾದ ಪಾತ್ರ, ಈ ಸಿನಿಮಾಗಿ ಏನಿರುತ್ತಲ್ಲ ಅದು ರಿಲೀಸ್ ಆಗ್ತಾ ಇದೆ. ಅದರದೊಂದು ಟೆನ್ಷನ್ ಶುರುವಾಗಿದೆ. ಸೊ ಹಂಗಾಗಿ ಆ ಒಂದು ಖುಷಿ ಮತ್ತೆ ಈ ನನ್ನ ಎಲ್ಲ ಇದನ್ನು ಹಂಚ್ಕೋಬೇಕು ಅಂತ ತಮ್ಮನ್ನೆಲ್ಲ ಕರೆಸಿದ್ದೆ. ಇನ್ನು ವಿಜಯ್ ತನ್ನ ಪತ್ನಿ ವಿರುದ್ಧ ಏನೇನು ಆರೋಪ ಮಾಡಿದ್ರು, ಏನೇನು ಪ್ರಶ್ನೆ ಕೇಳಿದ್ರು ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.